ನಮಸ್ಕಾರ ಕರ್ನಾಟಕ. ಈಗ ನಮ್ಮ ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಕ್ರೀಡಾ ಹಬ್ಬ ಶುರುವಾಗ್ತಿದೆ. ಪ್ರಪಂಚದಾದ್ಯಂತ ಸಖತ್ ಸೌಂಡ್ ಮಾಡಿರೋ ಪಿಕ್ಕಲ್ ಬಾಲ್ ಆಟ ಈಗ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲೂ ಧೂಳೆಬ್ಬಿಸಲು ರೆಡಿಯಾಗಿದೆ. ಕರ್ನಾಟಕ ಸ್ಟೇಟ್ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ ಅಧಿಕೃತವಾಗಿ ಇದನ್ನ ಘೋಷಣೆ ಮಾಡಿದೆ. ಹಾಗಾದ್ರೆ ಏನಿದು ಕೆಪಿಪಿಎಲ್ ಅಂದ್ಕೊಳ್ತಿದ್ದೀರಾ? ಇದು ನಮ್ಮ ಕರ್ನಾಟಕದ ಟಾಪ್ ಪಿಕ್ಕಲ್ ಬಾಲ್ ಆಟಗಾರರನ್ನ ಒಂದೇ ವೇದಿಕೆಗೆ ತರುವಂತಹ ಒಂದು ಅದ್ಭುತವಾದ ಫ್ರಾಂಚೈಸಿ ಆಧಾರಿತ ಲೀಗ್. ಅಂದ್ರೆ ನಮ್ಮ ಕ್ರಿಕೆಟ್ನ IPL ಇದ್ದ ಹಾಗೆ. ಹಾಗಾದ್ರೆ ಈ ಸೀಸನ್ 1ರಲ್ಲಿ ಏನೆಲ್ಲ ಇರುತ್ತೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಮೊದಲ ಸೀಸನ್ ನಲ್ಲಿ ಕರ್ನಾಟಕದ ಪ್ರಮುಖ ನಗರಗಳನ್ನು ಪ್ರತಿನಿಧಿಸುವ 6 ಸಿಟಿ ಬೇಸ್ಡ್ ಫ್ರಾಂಚೈಸಿ ಟೀಮ್ಗಳು ಭಾಗವಹಿಸಲಿವೆ. ಆ ಮೂಲಕ ಮೊದಲ ಸೀಸನ್ ನಲ್ಲಿ ಧೂಳೆ ಬೀಸೋಕೆ ಭರ್ಜರಿ ವೇದಿಕೆ ಸಿದ್ಧವಾಗುತ್ತಿದೆ. ಬರೀ ಇಷ್ಟೇ ಅಲ್ಲ ಬಾಸು, ಈ ಲೀಗ್ ನ ಭವಿಷ್ಯದ ಪ್ಲಾನ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಈ ಲೀಗ್ ಸೀಸನ್ 2ಗೆ 8 ತಂಡಗಳು ಮತ್ತು ಸೀಸನ್ 3 ತಲುಪುವಷ್ಟರಲ್ಲಿ ಒಟ್ಟು 10 ತಂಡಗಳಾಗಿ ಬೆಳೆಯುವ ಬ್ಲೂ ಪ್ರಿಂಟ್ ಈಗಾಗಲೇ ರೆಡಿಯಾಗಿದೆ. ಇದನ್ನ ಎಂಟ್ರೋಪಿ ಸ್ಪೋರ್ಟ್ಸ್ ಆಫ್ ಇವೆಂಟ್ ಸಂಸ್ಥೆ ಅತ್ಯಂತ ಪ್ರೊಫೆಷನಲ್ ಆಗಿ ಮ್ಯಾನೇಜ್ ಮಾಡ್ತಾ ಇದೆ. ಜೊತೆಗೆ ಆಲ್ ಇಂಡಿಯಾ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ. My name is Ashish Swankar. I am co-founder of Entropy Sports and Events. Today on 26th of June 2026, here on a Monday evening, I am here to sign up an MOU with Karnataka State Pickleball Association for organizing India's first state pickleball league, which is going to be called as Karnataka Pickleball Premier League. It is going to be a format where for the first time we are bringing in the district team together, and they will fight for 3 days in a format of 6 teams, which will get divided into 2 different groups, Group A and Group B. ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು. ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ಗೆ ಒಂದು ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿನ. ಯಾಕಂದರೆ ನಾವು ಇವತ್ತು ಎಂಟ್ರೋಪಿ ಅನ್ನೋ ಒಂದು ಸಂಸ್ಥೆಯ ಜೊತೆ ನಮ್ಮ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ AG ಶಿವಕುಮಾರ್ ಅವರು ಮತ್ತು ಸೆಕ್ರೆಟರಿ ಆದ ರಜತ್ ಕನ್ಕರ್ ಅವರು, ಎಂಟ್ರೋಪಿಯ CEO ಆದಂಥ ಅನಿಲ್ ಮತ್ತು ಆಶೀಶ್ ಶರ್ಮಾ ಅವ್ರ ಜೊತೆ ನಾವು ಕರ್ನಾಟಕದಲ್ಲಿ ಏನು ಸ್ಟೇಟ್ ಲೆವೆಲ್ IPL ಮಾದರಿಯ ಪಿಕಲ್ ಬಾಲ್ ಅಸೋಸಿಯೇಷನ್ ಸ್ಟೇಟ್ ಲೆವೆಲ್ ಮಾದರಿಯಲ್ಲಿ ಆಟ ಆಡಿಸೋದಕ್ಕೆ ಭಾರತದಲ್ಲಿ ಮೊದಲ ಬಾರಿಗೆ ನಾವು ಚಾಲ್ತಿ ಕೊಡ್ತಾ ಇದ್ದೀವಿ. ಯುವ ಪ್ರತಿಭೆಗಳಿಗೆ ಸುವರ್ಣ ಅವಕಾಶ. KSPA ಅಧ್ಯಕ್ಷರಾದ AG ಶಿವಕುಮಾರ್ ಅವರು ಹೇಳುವಂತೆ, ಇದು ಬರೀ ಒಂದು ಟೂರ್ನಮೆಂಟ್ ಅಲ್ವೇ ಅಲ್ಲ, ಇದು ನಮ್ಮ ಕರ್ನಾಟಕದ ಯುವ ಪ್ರತಿಭೆಗಳಿಗೆ ಸಿಗುತ್ತಿರುವ ಸುವರ್ಣ ಅವಕಾಶ. ಸ್ಥಳ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಮ್ಮ ಆಟಗಾರರು ಬೆಳೆಯಲು ಈ ಲೀಗ್ ಒಂದು ಭದ್ರ ಬುನಾದಿ ಹಾಕಿಕೊಡಲಿದೆ. ನನ್ನ ಹೆಸರು AG ಶಿವಕುಮಾರ್, ಕರ್ನಾಟಕ ಸ್ಟೇಟ್ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು. ಇವತ್ತು ಕಂಪ್ನಿ ಜೊತೆ ಇವತ್ತು ಟೈಅಪ್ ಆಗಿ ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ ಮಾಡ್ತಿದ್ದೀವಿ. ಅಂದರೆ ಆ ಪ್ರೀಮಿಯರ್ ಲೀಗ್ ಮಾಡಿದಾಗ ಏನಾಗುತ್ತೆ, ಇಡೀ ಸ್ಟೇಟ್ಗೆ ಇದು ಸ್ಪ್ರೆಡ್ ಆಗುತ್ತೆ. ಡಿಸ್ಟಿಕ್ ಲೆವೆಲ್ ಇರ್ಬೋದು, ತಾಲೂಕ್ ಲೆವೆಲ್ ಇರ್ಬೋದು, ಒಂದು ವಿಲೇಜಸ್ ಲೆವೆಲ್ ಇರ್ಬೋದು, ಎಲ್ಲ ಕಡೆ ರೀಚ್ ಆಗಿದಾಗ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಬಂದಾಗ ಎಲ್ಲರೂ ಆಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. I am Anil Shah, co-founder of Entropy Sports and Events, along with Ashish. We are very happy to join hands with Karnataka State Pickleball Association and created this historic moment by signing an agreement with them to have this Karnataka Pickleball League for 5 to 10 years. And we want to take this to a new level. Maybe we are looking forward, this is our dream, to create a IP like IPL. ನಿಮ್ಗೆ ಗೊತ್ತಾ, KSPA ಸಂಸ್ಥೆ 2016ರಿಂದಲೇ ಕರ್ನಾಟಕದಲ್ಲಿ ಪಿಕ್ಕಲ್ ಬಾಲ್ ಬೆಳೆಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಈಗ ಪಿಕ್ಕಲ್ ಬಾಲ್ ಅಸೋಸಿಯೇಷನ್ ಜೊತೆಗೂ ಗುರುತಿಸಿಕೊಂಡು ಕರ್ನಾಟಕವನ್ನ ಇಡೀ ದೇಶದಲ್ಲೇ ಪಿಕ್ಕಲ್ ಬಾಲ್ ನ ನಂಬರ್ 1 ಹಬ್ ಮಾಡಲು ಹೊರಟಿದೆ. ಫ್ರಾಂಚೈಸಿ ಮಾಲೀಕರಾಗಲು ನಿಮಗೂ ಚಾನ್ಸ್. ಇನ್ನ ಬಿಸ್ನೆಸ್ ಆಸಕ್ತಿ ಇರೋರಿಗೆ ಇದು ಸೂಪರ್ ಡೂಪರ್ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲಾರದು. ಈ KPPL ನಲ್ಲಿ ನೀವು ಕೂಡ ಫ್ರಾಂಚೈಸಿ ಮಾಲೀಕರಾಗಲು ಸುವರ್ಣ ಅವಕಾಶವಿದೆ. ತಂಡಗಳ ಸಹಮಾಲೀಕತ್ವ, ಮಾರ್ಕೆಟಿಂಗ್ ಸೇರಿದಂತೆ ಹಲವು ಬಿಸ್ನೆಸ್ ಅವಕಾಶಗಳಿದ್ದು ಕರ್ನಾಟಕದ ಪಿಕ್ಕಲ್ ಬಾಲ್ ಆಟಗಾರರಿಗೂ ಇದರಿಂದ ಒಳ್ಳೆ ಆದಾಯ ಮತ್ತು ಅವಕಾಶಗಳು ಸೃಷ್ಟಿಯಾಗಲಿವೆ. ಹಾಗಾಗಿ ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಲು ಕರೆ ನೀಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಜತ್ ಕನ್ಕರ್, ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು. ಸೊ ಇವತ್ತು ಏನು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ಹಾಗೂ ಎಂಟ್ರೋಪಿ ಸ್ಪೋರ್ಟ್ಸ್ 2 ಸಂಸ್ಥೆ ಒಂದಾಗಿ ಇವತ್ತು ಕರ್ನಾಟಕ ಪಿಕಲ್ ಬಾಲ್ ಪ್ರೀಮಿಯರ್ ಲೀಗ್ 2026ರ ಶುಭ ಆರಂಭಕ್ಕೆ ಇವತ್ತು ಅಗ್ರಿಮೆಂಟ್ ಸೈನ್ ಮಾಡಿದೆ. ಇದಕ್ಕೆ ನಾನು ಎಂಟ್ರೋಪಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಶುಭ ಕೋರ್ತೀನಿ. ಅದೇ ರೀತಿ ಈ ಸಂದರ್ಭದಲ್ಲಿ
ನಾನು ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅರವಿಂದ್ ಪ್ರಭು ಮತ್ತು ನಿಖಿಲ್ ಮಥುರೆ, ಖಜಾಂಚಿಗಳಾದ ನಿಖಿಲ್ ಮಥುರೆಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಇದನ್ನು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ ನಾವು 2019ರಲ್ಲಿ ಈ ಲೀಗ್ ಮಾಡಬೇಕು ಅಂತ ಒಂದು ಚಾಲನೆಗೆ ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ ಕೋವಿಡ್ ಅಂತ ಬಂದಮೇಲೆ 2 ವರ್ಷ ಈ ಲೀಗ್ ಬಗ್ಗೆ ಗಮನ ಕೊಡೋದು ಕಮ್ಮಿ ಆಯಿತು. ಹೆಚ್ಚಿನ ಹೊತ್ತು ಕರ್ನಾಟಕ ಸ್ಟೇಟ್ ಟೀಮ್ ಕಳಿಸ್ಬೇಕು, ನ್ಯಾಷನಲ್ಗೆ ಟೀಮ್ಸ್ ಕಳಿಸ್ಬೇಕು, ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಷನ್ ಮಾಡಿಸ್ಬೇಕು. ಟೀಮ್ನ ಬೇರೆ ಸ್ಟೇಟ್ಗಳ ಥರ ನಾವು ಒಳ್ಳೆ ಪ್ಲೇಯರ್ಸ್ನ ಡೆವಲಪ್ ಮಾಡಬೇಕು. ಪ್ಲೇಯರ್ಸ್ ಡೆವಲಪ್ಮೆಂಟ್, ಅಥ್ಲೆಟ್ ಡೆವಲಪ್ಮೆಂಟ್, ಕೋಚಸ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ವಿ. ಲೀಗ್ ಬಗ್ಗೆ ಗಮನ ಕಮ್ಮಿ ಆಗಿತ್ತು. ಈಗ ಒಳ್ಳೆ ಸಂದರ್ಭ ಬಂದಿದೆ. ಲೀಗನ್ನ ಮತ್ತಷ್ಟು ಬೆಳೆಸುವಂಥ ಒಳ್ಳೆ ಕಾಲ ಇದು ಬಂದಿದೆ. ಹಾಗೂ ಎಂಟ್ರೋಪಿ ಅಂತ ಒಂದು ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡೋದಕ್ಕೆ ಮುಂದೆ ಬಂದಾಗ ಇದರ ರೂಪರೇಷೆಯನ್ನು ಒಂದು 6 ತಿಂಗಳಿಂದ ಎಲ್ಲ ಬೋರ್ಡ್ ಮೆಂಬರ್ಸು ಡಿಸ್ಕಸ್ ಮಾಡಿ ಯಾವ ಥರ ಮಾಡಬೇಕು, ಯಾವ ಥರ ಚಾಲೆಂಜಸ್ ಬರುತ್ತೆ ಮುಂದಕ್ಕೆ, ಅದನ್ನು ಫೇಸ್ ಮಾಡೋಕ್ಕೆ ಯಾವ ಥರ ಸಿದ್ಧ ಆಗಬೇಕು. ಬರೀ 6 ಓನರು ಫಸ್ಟ್ ಇಯರು, ಸೆಕೆಂಡ್ ಇಯರ್ 8 ಓನರು, 3ನೇ ವರ್ಷ 10 ಓನರು ಅನ್ನೋದಲ್ಲ. ಮೊದಲನೇ ವರ್ಷ 8 ಓನರ್ ಬಂದರೂ ಕೂಡ ತೊಗೊಳಕ್ಕೆ ಸಿದ್ಧವಿದ್ದಾರೆ. ಅದು ಡಿಪೆಂಡ್ ಆಗುತ್ತೆ ಯಾವ ಥರ ಓನರ್ಸ್ ಬರ್ತಾರೆ ಅಂತ. ಮಿನಿಮಮ್ 6 ಅಂತ ಇಟ್ಕೊಂಡಿದ್ದೀವಿ ಫಸ್ಟ್ ಇಯರ್ಗೆ. ಸೊ 6 ಓನರ್ಸ್ ಏನು ಬರ್ತಾರೆ, ಇಂಡಿವಿಜುವಲ್ ಓನರ್ಸ್ಗಿಂತ ನಾವು ಕಾರ್ಪೊರೇಟ್ ಇಲ್ಲ ಒಂದು ಬ್ರ್ಯಾಂಡ್ ಓನರ್ಸ್ ನಾವು ಫಸ್ಟು ಆದ್ಯತೆ ಕೊಟ್ಟಿದ್ದೀವಿ. ಅದ ನಂತರ ಇಂಡಿವಿಜುವಲ್ ಓನರ್ಸ್ ಯಾರು ಬೇಕಾದ್ರೂ ಬರ್ಬೋದು, ಇಲ್ಲ ಕೋ ಓನರ್ಸ್ ಥರ ಇಬ್ಬರು ಸೇರಿ ಒಂದು ಓನರ್ ಆಗೋ ಥರ ಕೂಡ ಬರ್ಬೋದು. ಹಲವಾರು ಆಪ್ಷನ್ಸ್ ಇದೆ. ಮುಂದಿನ ದಿನದಲ್ಲಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ಎಂಟ್ರೋಪಿ ಸ್ಪೋರ್ಟ್ಸ್ ಅವ್ರ ಜೊತೆಗೆ ಸಂಪರ್ಕಕ್ಕೆ ಬರಬೇಕಾಗುತ್ತೆ. ಹಾಗಾದ್ರೆ ನೀವೆಲ್ಲರೂ ನಿಮ್ಮ ಸಿಟಿ ಟೀಮ್ಗೆ ಸಪೋರ್ಟ್ ಮಾಡೋಕೆ ರೆಡಿಯಾಗಿದ್ದೀರಾ? ಪಿಕ್ಕಲ್ ಬಾಲ್ನ ಈ ಕ್ರೇಜಿ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಊರಿನ ಟೀಮ್ ಯಾವುದಿರಬಹುದು ಅಥವಾ ಯಾವ ನಗರದ ಟೀಮ್ ಇರಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ಲೇಟೆಸ್ಟ್ ಕ್ರೀಡಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.